ನಮಸ್ಕಾರ. ಕಂಪ್ಯೂಟರ್ನಲ್ಲಿ ಒಂದೇ ಸರಿ 4-5 ಅಪ್ಲಿಕೇಶನ್ ಓಪನ್ ಮಾಡಿ ಕೆಲಸ ಮಾಡ್ತಿರ್ತೀವಿ ಅಲ್ವಾ? ಹೌದು ಹೌದು. ಆವಾಗ ಒಂದರಿಂದ ಇನ್ನೊಂದಕ್ಕೆ ಹೋಗ್ಬೇಕು ಅಂದ್ರೆ ಆ ಟಾಸ್ಕ್ ಬಾರ್ಗ್ ಹೋಗಿ ಮೌಸ್ ಹುಡುಕಿ ಕ್ಲಿಕ್ ಮಾಡುವಷ್ಟರಲ್ಲಿ ಸಾಕಾಗೋಗುತ್ತೆ ಕೆಲವೊಮ್ಮೆ. ನಿಜ. ತುಂಬಾ ಟೈಮ್ ವೇಸ್ಟ್ ಆಗುತ್ತೆ ಅನಿಸಬಹುದು. ಈ ಡೀಪ್ ಡೈವ್ನಲ್ಲಿ ಇದಕ್ಕೊಂದು ಸುಲಭ ಉಪಾಯ ಇದೆಯಂತೆ ನಮ್ಮ ಮೂಲ ಮಾಹಿತಿಯಲ್ಲಿ. ಅದನ್ನೇ ನೋಡೋಣ. ಖಂಡಿತ. ಇದರಲ್ಲಿ ಒಬ್ಬ ರಾಜು ಅನ್ನೋ ಸ್ಟೂಡೆಂಟ್ ಕಥೆ ಇದೆ. ಅವನು ಪಾಪ ನೋಟ್ ಪ್ಯಾಡ್ನಿಂದ ಕ್ಯಾಲ್ಕುಲೇಟರ್ಗೆ ಹೋಗೋಕೆ ಟಾಸ್ಕ್ ಬಾರ್ನಲ್ಲೇ ಕ್ಲಿಕ್ ಮಾಡ್ತಿದ್ನಂತೆ. ಅಂದ್ರೆ ಪದೇ ಪದೇ ಮೌಸ್ ಹಿಡಿಯೋದು, ಕ್ಲಿಕ್ ಮಾಡೋದು. ಹೌದು. ಪ್ರತಿ ಸಲ 1-2 ಸೆಕೆಂಡ್ ಹೋದ್ರೂ ಕೂಡ ದಿನಕ್ಕೆ 100 ಸಲ ಮಾಡಿದ್ರೆ ಆಹಾ, ಎಷ್ಟೋ ನಿಮಿಷಗಳು ವೇಸ್ಟ್ ಆಗತ್ತೆ ಅಲ್ವಾ? ಹೌದು ಹೌದು. ಅದರಲ್ಲೂ ಈ ಕೋಡಿಂಗ್ ಬರೆಯೋದು ಮಾಡೋರ್ಗೆಲ್ಲ ಇದು ತುಂಬಾ ಕಾಮನ್ ಪ್ರಾಬ್ಲಮ್. ಸರಿ. ಆಗ ಅವನ ಫ್ರೆಂಡ್ ಲೀಲಾ ಏನೋ ಶಾರ್ಟ್ಕಟ್ ಹೇಳ್ಕೊಟ್ಲಂತೆ. ಅದೇ ಇವತ್ತಿನ ನಮ್ಮ ವಿಷಯ. ಆಲ್ಟ್ ಮತ್ತೆ ಟ್ಯಾಬ್ ಕೀಗಳ ಕಾಂಬಿನೇಷನ್. ಆಲ್ಟ್ ಟ್ಯಾಬ್ ಕೇಳಿದ್ದೀನಿ. ಆದ್ರೆ ಅದರಿಂದ ಅಷ್ಟೊಂದು ವ್ಯತ್ಯಾಸ ಆಗುತ್ತಾ? ನಾನು ಹೆಚ್ಚಾಗಿ ಟಾಸ್ಕ್ ಬಾರ್ನಲ್ಲೇ ಕ್ಲಿಕ್ ಮಾಡ್ತೀನಿ. ಅದು ಅಷ್ಟು ಕಷ್ಟ ಏನಲ್ಲ. ಹೌದು, ಶುರುಗೆ ಹಾಗೆ ಅನ್ಸುತ್ತೆ. ಆದ್ರೆ ಒಂದ್ಸಲ ಅಭ್ಯಾಸ ಆದ್ರೆ ಇದ್ರ ಸ್ಪೀಡ್ ನೋಡಿ. ಆ ಆಲ್ಟ್ ಕೀ ಇದೆಯಲ್ಲ, ಅದನ್ನ ಒತ್ತಿ ಹಿಡ್ಕಳಿ. ಸರಿ, ಹಿಡ್ಕೊಂಡೆ. ಈಗ ಟ್ಯಾಬ್ ಕೀಯನ್ನ ಒಮ್ಮೆ ಒತ್ತಿ. ಓಕೆ. ಈಗ ಸ್ಕ್ರೀನ್ ಮೇಲೆ ತೆರೆದಿರೋ ಎಲ್ಲಾ ವಿಂಡೋಸ್ ಕಾಣಿಸ್ತಿದೆ. ಕರೆಕ್ಟ್. ಆ ಆಲ್ಟ್ ಕೀನ ಬಿಡಬೇಡಿ, ಹಾಗೆ ಇಟ್ಕೊಳ್ಳಿ. ಈಗ ಮತ್ತೆ ಟ್ಯಾಬ್ ಒತ್ತಿ. ಮುಂದಿನ ವಿಂಡೋಗೆ ಹೋಯ್ತು. ಹೌದು. ಹೀಗೆ ಟ್ಯಾಬ್ ಒತ್ತಿದ ಹಾಗೆಲ್ಲ ಆ ಲಿಸ್ಟ್ನಲ್ಲಿ ಮುಂದಿನ ಅಪ್ಲಿಕೇಶನ್ಗೆ ಫೋಕಸ್ ಹೋಗ್ತಾ ಇರುತ್ತೆ. ಸಾಮಾನ್ಯವಾಗಿ ಕ್ಲಾಕ್ ವೈಸ್, ಅಂದ್ರೆ ಘಡಿಯಾರದ ದಿಕ್ಕಿನಲ್ಲಿ. ಅಂದ್ರೆ ನನಗೆ ಬೇಕಾದ ಅಪ್ಲಿಕೇಶನ್ ಹೈಲೈಟ್ ಆದಾಗ ಆಲ್ಟ್ ಕೀ ಬಿಟ್ರೆ ಆಯ್ತು. ಅಷ್ಟೇ. ಆ ವಿಂಡೋ ಮುಂದೆ ಬರುತ್ತೆ, ಅದೇ ಆಕ್ಟಿವ್ ಆಗುತ್ತೆ. ಸೂಪರ್. ಇದು ಮುಂದಕ್ಕೆ ಹೋಗಕ್ ಸರಿ. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ನಾವು ಫಾಸ್ಟಾಗಿ ಟ್ಯಾಬ್ ಒತ್ತಿ ಬೇಕಾದನ್ನ ದಾಟಿ ಮುಂದೆ ಹೋಗ್ಬಿಡ್ತೀವಿ. ಹೌದು, ಆಗತ್ತೆ. ಅಥವಾ ಹಿಂದಿನ ವಿಂಡೋಗೆ ಹೋಗ್ಬೇಕು ಅನ್ಸುತ್ತೆ. ಅದಕ್ಕೂ ಉಪಾಯ ಇದೆ. ಅದೇ ಆಲ್ಟ್ ಕೀ ಜೊತೆ ಶಿಫ್ಟ್ ಕೀನೂ ಸೇರಿಸಿ ಒತ್ತಿ ಹಿಡ್ಕೊಳ್ಳಿ. ಆಲ್ಟ್ ಮತ್ತೆ ಶಿಫ್ಟ್. ಓಕೆ. ಈಗ ಟ್ಯಾಬ್ ಒತ್ತಿದ್ರೆ ಫೋಕಸ್ ಹಿಂದೆಕ್ ಹೋಗುತ್ತೆ, ಅಂದ್ರೆ ಆಂಟಿ ಕ್ಲಾಕ್ ವೈಸ್. ಗ್ರೇಟ್. ಇದು ಗೊತ್ತಿರ್ಲಿಲ್ಲ ನೋಡಿ. ಇಲ್ಲಿ ಮುಖ್ಯವಾಗಿ ನೆನ್ಪಿಡ್ಬೇಕಾದ್ದೇನಂದ್ರೆ, ನಿಮ್ಗೆ ಬೇಕಾದ ಅಪ್ಲಿಕೇಶನ್ ಸೆಲೆಕ್ಟ್ ಆಗೋವರೆಗೂ ಆಲ್ಟ್ ಕೀನ ಬಿಡಬಾರ್ದು. ಹೌದು, ಬಿಟ್ರೆ ಸೆಲೆಕ್ಟ್ ಆಗ್ಬಿಡುತ್ತೆ. ಅರೆ, ಇಷ್ಟು ದಿನ ಸುಮ್ಮನೆ ಕ್ಲಿಕ್ ಮಾಡ್ಕೊಂಡು ಇಷ್ಟೋ ಟೈಮ್ ವೇಸ್ಟ್ ಮಾಡಿದೀನಿ. ಇದು ನಿಜಕ್ಕೂ ವರ್ಕ್ ಫ್ಲೋ ಫಾಸ್ಟ್ ಮಾಡುತ್ತೆ. ಈಗ ಸ್ಕ್ರೀನ್ ರೀಡರ್ ಬಳಸೋರ್ಗಿದ್ ಹೇಗೆ ಹೆಲ್ಪ್ ಆಗುತ್ತೆ? ನಮ್ಮ ಮೂಲ ಮಾಹಿತಿ ಪ್ರಕಾರ NVDA ತರಹದ ಸ್ಕ್ರೀನ್ ರೀಡರ್ಗಳು ನಾವು ಆಲ್ಟ್ ಪ್ಲಸ್ ಟ್ಯಾಬ್ ಒತ್ತಿದಾಗ ಫೋಕಸ್ ಚೇಂಜ್ ಆದ ಕೂಡ್ಲೆ ಆಯಾ ಅಪ್ಲಿಕೇಶನ್ನ ಟೈಟಲ್ ಅಂದ್ರೆ ಶೀರ್ಷಿಕೆಯನ್ನು ಓದಿ ಹೇಳ್ತಾವಂತೆ. ಹಾಗಾಗಿ ಅವ್ರಿಗೂ ಯಾವ ವಿಂಡೋಗೆ ಹೋಗ್ತಿದೀವಿ ಅಂತ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ನಿಖರವಾಗಿ. ಸರಿ. ಇಲ್ಲಿ ಆಕ್ಟಿವ್ ವಿಂಡೋ ಮತ್ತೆ ಇನ್ಆಕ್ಟಿವ್ ವಿಂಡೋ ಅಂತ ಹೇಳಿದ್ರಿ. ಏನಿದು? ತುಂಬಾ ಸಿಂಪಲ್. ಆಕ್ಟಿವ್ ವಿಂಡೋ ಅಂದ್ರೆ ನೀವೀಗ ಸದ್ಯಕ್ಕೆ ಯಾವ ಅಪ್ಲಿಕೇಶನ್ ಅಲ್ಲಿ ಕೆಲಸ ಮಾಡ್ತಿದ್ದೀರೋ, ಯಾವದ್ ನಿಮ್ಮ ಗಮನದಲ್ಲಿ ಇದೆಯೋ ಅದು. ಈಗ ನೋಡಿ, ಫೋನಲ್ಲಿ ಮಾತಾಡ್ತಿದ್ರೆ ಫೋನ್ ಆಕ್ಟಿವ್. ಹಿಂದೆ ಟಿವಿ ಓಡ್ತಾ ಇದ್ರು ಅದು ಇನ್ಆಕ್ಟಿವ್ ಅಲ್ವಾ? ಹೌದು, ಕರೆಕ್ಟ್. ಕಂಪ್ಯೂಟರ್ನಲ್ಲೂ ಹಾಗೇನೆ. ನೀವು ಕ್ಯಾಲ್ಕುಲೇಟರ್ ಬಳಸ್ತಿದ್ರೆ ಅದು ಆಕ್ಟಿವ್. ಅದೇ ಸಮಯದಲ್ಲಿ ಹಿಂದೆ ಓಪನ್ ಇರೋ ನೋಟ್ಪ್ಯಾಡ್ ಇನ್ಆಕ್ಟಿವ್. ಹಾಗಾದ್ರೆ ರಾಜು ಆಲ್ಟ್ ಪ್ಲಸ್ ಟ್ಯಾಬ್ ಕಲಿತ ಮೇಲೆ ಕ್ಯಾಲ್ಕುಲೇಟರ್ ಯೂಸ್ ಮಾಡುವಾಗ ಅದು ಆಕ್ಟಿವ್, ನೋಟ್ಪ್ಯಾಡ್ ಇನ್ಆಕ್ಟಿವ್. ಹೌದು. ಅವನು ಆಲ್ಟ್ ಪ್ಲಸ್ ಟ್ಯಾಬ್ ಇಂದ ನೋಟ್ಪ್ಯಾಡ್ಗೆ ಹೋದ್ರೆ ಆಗ ನೋಟ್ಪ್ಯಾಡ್ ಆಕ್ಟಿವ್ ಆಗತ್ತೆ, ಕ್ಯಾಲ್ಕುಲೇಟರ್ ಇನ್ಆಕ್ಟಿವ್ ಆಗತ್ತೆ. ಅಷ್ಟೇ ಸಿಂಪಲ್. ಆದ್ರೂ ಕೆಲವೊಮ್ಮೆ ಆ ಆಲ್ಟ್ ಪ್ಲಸ್ ಟ್ಯಾಬ್ ಫಾಸ್ಟ್ ಆಗಿ ಒತ್ತಿದಾಗ ಯಾವ ವಿಂಡೋದಲ್ಲಿದ್ದೀನಿ ಅಂತ ಕನ್ಫ್ಯೂಸ್ ಆಗೋ ಚಾನ್ಸ್ ಇರುತ್ತಲ್ವಾ? ನಿಜ, ಆಗತ್ತೆ. ಅದಕ್ಕೆ ಇನ್ನೊಂದು ಉಪಾಯ ಇದೆ. ಹೌದಾ? ಏನು? ಇನ್ಸರ್ಟ್ ಕೀ ಜೊತೆ ಟಿ ಒತ್ತೋದು. ಇನ್ಸರ್ಟ್ ಪ್ಲಸ್ ಟಿ. ಹೌದು. ಇದನ್ನು ಒತ್ತಿದಾಗ ಸ್ಕ್ರೀನ್ ರೀಡರ್ ನೀವು ಸದ್ಯಕ್ಕೆ ಯಾವ ವಿಂಡೋದಲ್ಲಿ ಇದ್ದೀರೋ, ಅಂದ್ರೆ ಆಕ್ಟಿವ್ ವಿಂಡೋದ ಟೈಟಲ್ ಏನು ಅಂತ ಹೇಳುತ್ತೆ. ಇದು ತುಂಬಾ ಹೆಲ್ಪ್ಫುಲ್. ಗೊಂದಲ ಆದಾಗ ಚೆಕ್ ಮಾಡ್ಕೋಬಹುದು. ಖಂಡಿತ. ಸರಿ. ಹಾಗಾದ್ರೆ ಈ ಡೀಪ್ ಡೈವ್ನ ಮುಖ್ಯ ಅಂಶಗಳನ್ನ ಒಂದ್ಸಲ ಕ್ವಿಕ್ ಆಗಿ ನೋಡೋಣ. ಓಪನ್ ಇರೋ ಅಪ್ಲಿಕೇಶನ್ಗಳ ಮಧ್ಯೆ ಫಾಸ್ಟಾಗಿ ಹೋಗಕ್ಕೆ ಆಲ್ಟ್ ಹಿಡ್ಕೊಂಡು ಟ್ಯಾಬ್ ಒತ್ತೋದು. ಹೌದು. ಮುಂದಕ್ಕೆ ಹೋಗಕ್ಕೆ ಆಲ್ಟ್ ಪ್ಲಸ್ ಶಿಫ್ಟ್ ಪ್ಲಸ್ ಟ್ಯಾಬ್ ಒತ್ತಿದ್ರೆ ಹಿಂದಕ್ಕೆ. ಬೇಕಾದ ಅಪ್ಲಿಕೇಶನ್ ಹೈಲೈಟ್ ಆದಾಗ ಆಲ್ಟ್ ಕೀ ಬಿಡೋದು. ಕರೆಕ್ಟ್. ಮತ್ತೆ ಆಕ್ಟಿವ್ ವಿಂಡೋ ಅಂದ್ರೆ ಸದ್ಯಕ್ಕೆ ಬಳಸ್ತಿರೋದು, ಇನ್ಆಕ್ಟಿವ್ ಅಂದ್ರೆ ಬ್ಯಾಕ್ಗ್ರೌಂಡ್ನಲ್ಲಿ ಇರೋದು. ಏನಾದ್ರೂ ಕನ್ಫ್ಯೂಷನ್ ಆದ್ರೆ ಇನ್ಸರ್ಟ್ ಪ್ಲಸ್ ಟಿ ಒತ್ತಿ ಆಕ್ಟಿವ್ ವಿಂಡೋ ಯಾವುದು ಅಂತ ಖಚಿತಪಡಿಸ್ಕೊಳ್ಳೋದು. ಹೌದು. ಇದು ಖಂಡಿತವಾಗಿಯೂ
ಟಾಸ್ಕ್ ಬಾರ್ಗೆ ಹೋಗಿ ಕ್ಲಿಕ್ ಮಾಡೋದಕ್ಕಿಂತ ಬಹಳ ಫಾಸ್ಟ್ ಮತ್ತು ಎಫಿಷಿಯಂಟ್. ನಿಜಕ್ಕೂ ಕೀಬೋರ್ಡ್ನಲ್ಲೇ ಜಾಸ್ತಿ ಕೆಲಸ ಮಾಡೋರಿಗೆ ಇದು ಚಿಕ್ಕ ಟ್ರಿಕ್ ಆದ್ರೂ ತುಂಬಾ ಟೈಮ್ ಸೇವ್ ಮಾಡುತ್ತೆ. ಸರಿ, ಈ ಮೂಲ ಮಾಹಿತಿಯಲ್ಲಿ ಕೊನೆಗೆ ವಿಂಡೋಸ್ ಪ್ಲಸ್ ಟಿ ಅಂತ ಇನ್ನೊಂದು ಶಾರ್ಟ್ಕಟ್ ಬಗ್ಗೆನೂ ಹೇಳಿದ್ದಾರೆ. ಹೌದು, ಅದ್ರ ಬಗ್ಗೆ ಉಲ್ಲೇಖ ಇದೆ. ಅದು ನೇರವಾಗಿ ಟಾಸ್ಕ್ ಬಾರ್ ಐಕಾನ್ಗಳಿಗೆ ಫೋಕಸ್ ತಗೊಂಡು ಹೋಗುತ್ತೆ ಅಂತ ಅನ್ಸುತ್ತೆ. ಅದು ಹೇಗೆ ಕೆಲಸ ಮಾಡುತ್ತೆ ಮತ್ತೆ ಆಲ್ಟ್ ಪ್ಲಸ್ ಟ್ಯಾಬ್ಗಿಂತ ಅದು ಯಾವಾಗ ಬೆಟರ್, ಇದನ್ನೆಲ್ಲ ಸ್ವತಃ ಟ್ರೈ ಮಾಡಿ ನೋಡೋದು ಒಂದು ಇಂಟ್ರೆಸ್ಟಿಂಗ್ ಎಕ್ಸ್ಪೆರಿಮೆಂಟ್ ಆಗ್ಬಹುದು ಅಲ್ವಾ? ಹೌದು, ಖಂಡಿತ. ಅದನ್ನು ಮುಂದಕ್ಕೆ ನೋಡ್ಬೋದು.